ಏನಾಯ್ತಾ? ದೇದ್ ಮನೆಗೆ ಗಂಡ ತೊಳಿತಿ ಅಂತ ಹರಕೆ ಒತ್ಕೊಂಡಿದ್ದಿ ಕರ್ಕಾಯ ಮೈ ಮೇಲೆ ಬಂತ. ಗಂಡ ನೀನು ಅಪ್ಪನ ಕರ್ಕೊಂಡು ಹೋಗಿ ತೊಳಿ. ಇಬ್ರಪ್ಪ ಇನ್ನು ಒಬ್ರೇ ಅಲ್ಲ. ಯಾರಿಗೆ ಗೊತ್ತಿತ್ತು ಮಾರ? ಹೌದಲ್ಲ, ಹೌದು ಮಾರ. ಇದ್ಯಾಕೆ ಕೊಟ್ಟದ್ದು ಮಾವ? ಇದು ಕಬ್ಬಿಣದ ರೋಗ. ಕಬ್ಬಿಣದ ರೋಗ? ಮತ್ತೆ ಕಬ್ಬಿಣದ ರೋಗ ಹೌದು ಅಂತ ಆದ್ರೆ ಇದೆ ಅಂತ ನಿನ್ ಕರ್ಮ. ಅದು 60 ಗಟ್ಟಿ ಹಿಡ್ಕೋನೇನು. 60 ಹಿಡ್ಕೊಂಡು ಇದು ಯಾವುದು 60? ಅದನ್ನ ಹಿಡ್ಕೊ. ನಿನಗ ತಕ ಹೋತ್ತ ಮರ ಈ ಪ್ರಾಯದ ಮದುವೆ. ನಿಂಗೆಂತಕ್ ಮರ ಈ ಜಬ್ನಿ ಮದಿ? ಯಾವ್ದೋ ಹೆಣ್ಣಿನ ಜೀವಮನ್ ತೆಗಿತಿಯಲ್ಲ ಮರ ಸಾವತ್ತಿಗೆ. ಕಂಡ ಕೂಡಲೇ ಓಡಾಡಿ ಬಂದವರಿದ್ದೇವೆ. ಅಳಿಯಂದಿರು ಬರಬೇಕು ಎನ್ನುವ ಕರೆ ಕರೆದ ಕಾರಣ ಹೇಳಿದ ಇದ್ಯಾಕೆ ಕೊಟ್ಟದ್ದು ಮಾವ? ಇದು ಕಬ್ಬಿಣದ ರೋಗ. ಕಬ್ಬಿಣದ ರೋಗ? ಮತ್ತೆ ಕಬ್ಬಿಣದ ರೋಗ ಹೌದು ಅಂತ ಆದ್ರೆ ಇದೆ ಅಂತ ನಿನ್ ಕರ್ಮ. ಅದು ಆ ಭಾಗಕ್ಕಾಯ್ತು. ಒಂದೊಂದ್ ಭಾಗಕ್ಕೆ ಒಂದೊಂದು ಅಲ್ಲ ಮಾರ. ಈ ಭಾಗಕ್ಕೆ ಹೆಚ್ಚು ಮಾಡಿದ್ಯಪ್ಪ. ಇಲ್ಲಪ್ಪ, ರೋಗಕ್ಕೆ ಒಂದು ಸಾಕಾಗ್ತದೆ. ನನಗೆ ಇದು ಸಾಕು, ಇದು ನಿನ್ಗೆ ಅನುಕೂಲ. ತಿಳ್ಕೊ ಬೇಡ, ನೀನ್ ಹಿಡ್ಕೊ. ಮಾವ ತಪ್ಪು ತಿಳ್ಕೊಂಡ್ಬೇಡ. ಏನಾಯ್ತಾ? ದೇದ್ ಮನೆಗೆ ಗಂಡ ತೊಳಿತಿ ಅಂತ ಹರಕೆ ಒತ್ಕೊಂಡಿದ್ದಿ ಕರ್ಕಾಯ ಮೈ ಮೇಲೆ ಬಂತ. ಗಂಡ ನೀನು ಅಪ್ಪನ ಕರ್ಕೊಂಡು ಹೋಗಿ ತೊಳಿ. ಇಬ್ರಪ್ಪ ಇನ್ನು ಒಬ್ರೇ ಅಲ್ಲ. ಯಾರಿಗೆ ಗೊತ್ತಿತ್ತು ಮಾರ? ಹೌದಲ್ಲ, ಹೌದು ಮಾರ. ನೀ ಮಾಡಿದ್ದೇನದು? ಇದು ವೀರಾವೇಶ. ಒಮ್ಮೆ ಮಾಡಿ ನೋಡುವ. ಇದು ಬೇಕು ಇಷ್ಟಾಗಲಿ ಅಂತಲೇ ಮತ್ತೆ ಮಾಡಿಸಿದ್ದೀನಿ ನಿನ್ನಲ್ಲಿ. ಆಗಲಿ ಮಾವ. ಹೇಳು. ಮತ್ತೊಮ್ಮೆ ಮುಂದಿಸಿಕೊಳ್ತಾ ಇದ್ದೇನೆ. ಒಳ್ಳೇದಾಗಲಿ ಮಗು. ಮಾವಯ್ಯ, ಮೊನ್ನೆ ಅಷ್ಟೇ ನಿಮ್ಮ ಷಷ್ಠ್ಯಾಬ್ದಿ ಕಾರ್ಯಕ್ರಮವನ್ನ ಪೂರೈಸಿ ಹೋದವರು ನಾವು. ಹೌದು. ನಿಮ್ಮ 14 ಮುಗಿಸಿರುವಂತ ನಾವು. ಎಂತ ಮರೆಯ ಮಾವ ಜೀವಿದ್ನಲ್ಲ. ಎಂತಾಯ್ತು? 14 ಆಗುದು ಯಾವಾಗ? ಯಾವಾಗ? ಸತ್ತ ಮೇಲೆ ಮಾಡುವುದು. 14 ಸತ್ತ ಮೇಲೆ ಆಗುವುದು. ನಾ ಬೇಗ ಮಾಡ್ನ? ಮತ್ತೆಂತದ್ದು ಮಹಾರಾಯ? ಅಯ್ಯಯ್ಯ ಮಾವ, ಅದು 60ರ ಶಾಂತಿ. 60? ತಪ್ಪಾಗಿ ಭಾವಿಸಬೇಡಿ ಮಾವ. ಮತ್ತೆ ಮೊನ್ನೆ ನೀವು ಷಷ್ಠ್ಯಾಬ್ದಿ ಕಾರ್ಯಕ್ರಮಕ್ಕೆ ಬರ ಹೇಳಿದ್ರಿ. ಹೌದು. ನಾನು ಬಂದೆ. ಬರುವಂತ ಸಂದರ್ಭ ನೀವು ದೊಡ್ಡದಾಗಿ ಬರೆದಿರಿಸಿದ್ದೀರಿ ಫಲಕದಲ್ಲಿ, ಷಷ್ಠ್ಯಾಬ್ದಿ ಕಾರ್ಯಕ್ರಮ ಅಂತ. ನಾನು ಅವತ್ತು ತಲೆ ಬಿಸಿ ಹೇಳಿದ್ದೆ. ಹೌದಾ? ಒಂದೊಂದು ದಿವಸ ನನಗೆ ಈ ತಲೆ ಬಿಸಿ ಇದ್ದಾಗ ದೊಡ್ಡ ದೊಡ್ಡ ಶಬ್ದ ಅರ್ಥ ಆಗುವುದಿಲ್ಲ. ಇವತ್ತೇ ಆಗಿದ್ದೆ ಮಗ? ಇವತ್ತು ಹೇಳುವಷ್ಟಿಲ್ಲ. ತಲೆಬಿಸಿ ಅದು ತೀರುವುದೇ ಅಲ್ಲ. ಆವತ್ತು ಭಯಂಕರ ತಲೆ ಬಿಸಿ ಹೇಳಿದ್ನ. ಅಲ್ಲೇ ಇವ ಕೆಳಗಿದ್ದ. ಈ ಸತ್ತವ. ಇವನ ಹತ್ರ ಕೇಳಿದೆ, ಇದು ಷಷ್ಠ್ಯಾಬ್ದಿ ಅಂತ ಹೇಳಿದ್ರೆ ಎಂತದ ಕೇಳಿದೆ. ಅವ ಹೊದ್ನ ಕಂದ. ನಾ ಗಟ್ಟಿ ಮಾಡಿದೆ ಮಾವ. ಮಂಗ ಮಾಡಿದ್ದೇನೆ ಇವನನ್ನ. ನಾ ಮಂಗ ಮಾಡುತ್ತಲ್ಲ ಅಂದ್ರೆ ನಾನೇ ಮಂಗ ಆದ ಮಾವ. ಇವ್ ಹಿಂಗ ಮಾತಾಡಿದ್ರೆ ತಕಂತ ಇವತ್ತ ಕೊಡ್ಬೇಡ ನಾ ಕೊಟ್ಟದ್ದೇ ಹೆಚ್ಚು ಉಂಟು. ಹೌದಾ ಮಾವ? ನಿನ್ಗೆ 66 14? 14 ಸತ್ತ ಮೇಲೆ ಆಗುವುದು. ಮೊನ್ನೆ ಅದು 60ರ ಶಾಂತಿ. ಗೊತ್ತಾಯ್ತಲ್ಲ? ಅದೇ ಬೇರೆ ಇದೇ ಬೇರೆ. 60 ಗಟ್ಟಿ ಹಿಡ್ಕೋನೇನು. 60 ಹಿಡ್ಕೊಂಡು ಇದು ಯಾವುದು? 60. ಅದನ್ನ ಹಿಡ್ಕೊ. 60ರ ಶಾಂತಿನ ಪೂರೈಸಿ ಹೋದವರು ನಾವು. ಅವತ್ತು ಬಂದಾಗ ತಳಿರು ತೋರಣಗಳಿದ್ದಿತ್ತು. ಹೌದು. ಇವತ್ತು ಬಂದು ನೋಡಿದ್ರೆ ಅದೇ ತಳಿರು ತೋರಣ ಉಂಟು. ಇದಂತ ಬಾಡ್ಲಿಲ್ಲ. ನೀ ಅಂತ ಹಗಲಿಕ್ಕೆ ನೀರು ಹೊಡಿತಾ ಇದ್ದ. ಇದು ಪ್ರತ್ಯೇಕ ಮಾಡಿಸಿದ್ದ. ಪ್ರತ್ಯೇಕವಾ? ಹೌದು. ಯಾಕೆ ಮಾವ ಈ ಶೃಂಗಾರ? ಮದುವೆಯ ನಿನಗ ತಕ ಹೋತ್ತ ಮರ ಈ ಪ್ರಾಯದ ಮದುವೆ. ನಿಂಗೆಂತಕ್ ಮರ ಈ ಜಬ್ನಿ ಮದಿ? ಯಾವ್ದೋ ಹೆಣ್ಣಿನ ಜೀವಮನ್ ತೆಗಿತಿಯಲ್ಲ ಮರ ಸಾವತ್ತಿಗೆ. ನನಗೆ ಅಂತ ಯಾರು ಹೇಳಿದ್ ನಿನಗೆ? ಮತ್ತೆ ಯಾರಿಗೆ? ಅಲ್ವಾ ಇವನಿಗ ಅವನಿಗೆ ಒಂದು ಆಯ ಆಯ್ತು. ಗೊತ್ತಾಯ್ತಲ್ಲ? ನಮಗಾಗಿ ಹೋಯ್ ಆಯ್ತು. ಹೌದು. ನಮಗಲ್ಲ ಮಕ್ಕಳೇ. ಪ್ರತ್ಯೇಕವಾಗಿ ಪುರವನ್ನು ಶೃಂಗಾರ ಮಾಡುವುದಕ್ಕೂ ಕಾರಣ ಉಂಟು. ಮಕ್ಕಳಿಬ್ಬರಿಗೆ ವರ ತಕ್ಕವರು ನೀವೆಂದು ಚೊಕ್ಕದಿನ್ಪುರವ ಶೃಂಗರಿಸಿ ಲೇಖನವೊಂದನ್ನು ಬರೆದು ಕಳುಹಿಕೊಟ್ಟಿದ್ದೇನೆ. ಹೇಮ ಸುಂದರಿ ಮತ್ತೆ ರೂಪ ಸುಂದರಿಯನ್ನು ನಿಮಗಿಬ್ಬರಿಗೆ ಧಾರೆ ಎರೆದು ಕೊಡುವುದೆನ್ನುವುದನ್ನು ನಿರ್ಣಯ ಮಾಡಿದ್ದೇನೆ. ಏನು ಸಂತೋಷದ ವಿಚಾರ. ನಿಮಗಿದ್ದದು 3 ಮಂದಿ ಹೆಣ್ಣು ಮಕ್ಕಳು. ಹೌದು. ಇಬ್ಬರನ್ನ ನಮಗೆ ಕೊಟ್ಟು ಮದುವೆ ಮಾಡಿಸ್ತಾ ಇದ್ದೀರಿ. ಒಬ್ಬಳು ಉಳಿತಾಳೆ. ಅವಳನ್ನ ನಾವಿಬ್ರು ಸೇರಿ ಬೇರೆ ಗಂಡು ನೋಡ್ಬೇಕಾ ಅಂತ? ಅದ್ರ ಅವಶ್ಯಕತೆ ಇಲ್ಲ. ಆ ವ್ಯವಸ್ಥೆ ನಾವು ಮಾಡಿದ್ದೇವೆ. ಮದುವೆ ಕೆಲವೇ ಗಳಿಗೆ ಉಂಟು. ಕೊಟ್ಕೊಳ್ಳಿ.
ಅವ ಎಲ್ಲಿದ್ದ? ಓ ಒಳಗಿದ್ದಾನೆ. ಶೃಂಗಾರ ಮಾಡಿಸಿದ್ಯಾ? ಮಾಡಿಸಿದ್ದೆ. ಕರ್ಕೊಂಡು ಬಾ ಹೋಗು. ಇದ ಕರಡಿ ಮಾವ, ಕರಡಿ ಮಾವ, ಪರಂಚತ್ತ ಕರಡಿ ಪರಂಚತ್ತ ಕರಡಿ ಅಲ್ಲ ಅದು. ಇದ ಮಾವ ಗಡ್ಡಿ ಪೇಟೆಗೆ ಇತ್ತ? ನನ್ನ ಹತ್ರ ಹೌದಾ? ಎಷ್ಟೊತ್ತಿಗೆ ಸೊಂಡ್ರಾಗ ಇರುತ್ತಲ್ಲ, ನಾವೆಲ್ಲ ವ್ಯವಸ್ಥೆ ಮಾಡಿ ಇಟ್ಕೊಂಡು. ಈಗ ಬೇರೆ ಅಂತ ಇಂತ ಇದ ಕಡ್ಡಿ ಪೆಟ್ಟಿಗೆ ಕೂಡ ಬೆಂಕಿ ಹಾಕ್ರ ಓಡುತ್ತ ಕರಡಿ. ಕರಡಿ ಎಲ್ಲ ಕೆಳಗಿಳಿಯ ಹೇಳ್ತೇನೆ. ಇದೆಂತ ಮರ ಹರಿಕ್ ಹೋಗಿರಕ್ಕೇನ? ಬನ್ನಿ 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 ನೋಡಿ ಹೇಳಿ. ಮಾಮ ಇದು ಕರಡಿ ಅಲ್ಲ, ಗೊತ್ತಾಯ್ತು ನಿನಗೆ? ಇದು ಗುಮ್ಮಂಡ್ಲಕ್ಕಿ. ಇದು ಚಾರಣ್ ತಿಂದು ಬಾಯಿ ಎಲ್ಲ ಸುಟ್ಟೋಯ್ತು ಕಣ. ಕರಡಿ ಅಲ್ವಾದ ಮನುಷ್ಯನ ಸರಿ ನೋಡ. ಹಿಂಗೇನಾಯ್ತಾ? ವಾಸನೆ ಮಾರ. ಎಲ್ಲಿ ವಾಸನೆ? ತಡ ಮಾಮ. 1 2 3 4 5 ಇದ್ದದ್ದು 5 ಜನ. ನಾನು ಇವತ್ತು ಹಾಕಲ್ಲ, ನೀನೇ ಹಾಕದ್ದ. ಸಮ ಹಾಯ್ಕ ಬೈಂದಲ್ಲ, ಅಪ್ಪು ವಾಸನೆ ಹೊಡಿತ. ನೀನು ತಕ ಹೊತ್ತ ಮರ ಮುದಿ ಮನೆಗೆ ಹಾಕುಗ. ಇಲ್ಲ 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 ಇಲ್ಲ, ವಾಸ್ತು ಈಗ ಗೊತ್ತಿಲ್ಲ ಅಂದ್ರೆ ಮತ್ತೆಂತ ಹಾಕದ್ದ. ಮಧ್ಯಾಹ್ನದ ವಾಸನೆ. ಮಧ್ಯಾಹ್ನ ಇವ ಹಾಕಿ ಸತ್ತಿದ್ದ. ಎಲ್ಲಿ ಹೋದ ಮಾವ ಹಾಕುಕೆ? ಎಲ್ಲಿ ಹೋದ ಇವತ್ತು ಎಂತ ಹಾಕುಕೆ? ನಾವಲ್ಲ ಅಲ್ಲ, ಆ ಜಾತಿಯವನ ನಾನು. ಮತ್ತೆ ನನಗೆ ಅಭ್ಯಾಸ ಉಂಟೇನ ಮಕ್ಕಳೇ? ದೇವರನ್ನ ಮಾಡಿ ಹೇಳ. ಖಂಡಿತ ಇಲ್ಲವೇ ಇಲ್ಲ. ಗೊತ್ತಾಯ್ತಲ್ಲ? ಅದು ಆ ವಾಸನೆ ಅಲ್ಲ, ಮತ್ತೆ ಅವನ ವಾಸನೆ ಇರಬಹುದು. ಅವನ ವಾಸನೆಗೆ ಅಂತ ಎಣ್ಣೆ ಹಾಕಿಲ್ಲ, ಪರಿಮಳ ದ್ರವ್ಯ ಹಾಕ್ಲಿಲ್ವೇ? ಎಲ್ಲ ಹಾಕಿದ ತಾಗ್ಲಿಲ್ಲ, ಕಡಿಮೆ ಆಯ್ತು ಅಂತ ಕಾಣ್ತದೆ. ಕೆಲವರಿಗೆಲ್ಲ ಹಾಗೆ ಮಾರ, ಎಷ್ಟು ಹಾಕರು ತಾಂಗುವುದೇ ಇಲ್ಲ ಮಾವನ ಕಂಡ. ಹೆಣ್ಣು ಮಕ್ಕಳನ್ನು ಶೃಂಗಾರ ಮಾಡಿ ಕರ್ಕೊಂಡು ಬರ್ಲಿಕ್ಕೆ ಹೇಳು. ಶೃಂಗರಿಸಿದರ ಬಲಯ ಅಂಗನ ಮನೆಯರು ಸಂಭ್ರಮದಿಂದಲೇ ಶೃಂಗರಿಸುತ್ತ ಕರೆತಂದರು. ಸೇವಕ ಮಾವ ನಂದು ಯಾವ್ದು? ನಿಂದಂತ ಹೇಳ್ರಿ. ಅಲ್ಲ ನಾನು ನಿನ್ನ ಹೆಂಡತಿ ಆಗುವಳ ಯಾರು ಅಂತ. ಹೌದಾ? ಒಳ್ಳೆ ಒಳ್ಳೆ ಇತ್ತು ಮಾರ. ಹಾ ಹಾ ಹಾಕಿ ಹಾಕಿ ಹಾಕಿ. ಕಾಣ ನನ್ನ ಅಂತೀರ. ಇನ್ನೊಂದು ಹಾರ ಎಲ್ಲುಂಟು? ಇಲ್ಲಿ ಇಲ್ಲಿ ಉಂಟು. ಕೊಡಿಲ್ಲಿ. ಕೆಟ್ಟಗಳಿಗೆ ಈಗ ರಂಭ ಗುಣ ಸುಂದರಿ, ಕಲ್ಲು ಗುಂಡಾಗಲಿ ಮರ ತುಂಡಾಗಲಿ ಅವನೊಂದಿಗೆ ಬಾಳೆ ಮಾಡ್ತಿ ಅಂತ ಹೇಳಿದ್ಯಲ್ಲ. ನಾಡಿಲ್ಲಿ ಕಲ್ಲು ಗುಂಡು ಅಲ್ಲ, ಮರದ ತುಂಡು ಅಲ್ಲ. ಹಾಕು ಇವನ ಕೊರಳಿಯ ಮಾಲೆಯನ್ನ. ಮಾದಿ ಚಿಂತಿಸಿ ಮನದಿ ಚಿಂತಿಸಿ ಜನಕಗೆ ಮಣಿದು ಜನಕಗೆ ಮಣಿದು ನರದ ಸಭಿಕರಿಗೆ ಕೈ ಮುಗಿದು ಚಿಂತಿಸುತ್ತ ಪರನ ಕೊರಳಿಕ್ಕಿದಳು ಸುಮಮಾಲೆಯನು. ರಾಜಪ ಮಣಿಮಯ ರತ್ನ ಪೀಠದಲ್ಲಿ ಬಿರದಿ ಸಂಗಮದಿ ಕುಳ್ಳಿರಲು ರಾಜೀವಾಂಬಕಿಯರು ಎಣದೊಳಪಿರರು. ರಾಜೀವಾಂಬಕಿಯರು ಎಣದೊಳಪಿರರು ರಾಜವದನೆ
ನಂದು ಹಾಗೆ ಮಾವ. ಹೇಳಿ ಹೇಳಿ ಹೇಳಿ. ನಮಸ್ಕಾರ. ಮನೆ ಹೊಸದಾಗಿ ಕಟ್ಟಿಸು ಅಂತ ಹೇಳಿದ್ದೇನೆ. ಹೌದೌದು. ವ್ಯವಸ್ಥೆ ಮಾಡಿದ್ಯಾ? ಹೌದೌದು. ಎಲ್ಲೇ? ನಿಮ್ಮ ಮಗಳ ಹೆಸರನ್ನೇ ಇರಿಸಿದ್ದೆ. ಹಾ. ಹೇಮಂತ್ ಸದನ. ದನ ನೀನು ಸುತ್ತ ಹೋಗ್ಕೆ. ಹೇಮ ಸದನ. ಹೌದೌದು. ಚೆನ್ನಾಗಿ ಬರೆಸಿದ್ಯಲ್ಲ ಹೌದೌದು. ಮಗು. ಮಾವ ಎಲ್ಲ ವ್ಯವಸ್ಥೆ ಉಂಟು. ಹೌದಾ? ಹೋಗು. ಒಂದ್ ತಿಂಗಳು ಕರಿಬೇಡ. ಬೇಡ ಹೋಗಿ. ಹಾ ಏಯ್ ಕರಿ ಅವನ್ನ. ಏ ಧ್ರುಮತಿ. ಮನೆಗೆಲ್ಲ ಎಂತ ನಿಮ್ದು? ಹಾ ಇವರಿಗೂ ಮನೆ ಕಟ್ಟಿದ್ದೇನೆ. ಹೊಸ ಮನೆ. ಹೌದೌದು. ಹಾ ರೂಪ ನಿಲಯ. ನೀನು ಅಪ್ಪಲಾಯ ಮಾವ ಹಿಂಗ ಮಾತಾಡೋ ತಗಂತವ. ಬೇಡ 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 ಬೇಡ. ರೂಪ ನಿಲಯ. ಹೌದೌದು. ಹಾ. ಎಲ್ಲಿ? ಮೂರನೇ ಮಾಳಿಗೆ. 3ನೇ ಮಾಡಿಯ. ಹೌದೌದು. ನನಗೆ ಬೇಡ ಅದು. ಯಾಕೆ ಬೇಡ? ಆ 3 ಮಾಡಿ ಎಲ್ಲ ನನಗೆ ಹತ್ತಿ ಇಳಿಲಿಕ್ಕೆ ಆಗುದಿಲ್ಲ. 4 ಗಂಟೆಲ್ಲ ಉಳಿತದ. ನೀವು ಹತ್ತದೇ ಬೇಡ. ಮತ್ತ ಕೆಳಗೆ ಹಾಕೊಂಡು ಒತ್ತರೆ ಹಾ. ಸುಮ್ಯ ಮೇಲೆ ಒತ್ತು. ಹೌದಾ? ಹಾ. ಮೇಲಿಂದ ಕೆಳ ಬರ್ಬೇಕಾದ್ರೆ ಮೇಲೆ ಹಾಕೊಂಡು ಒತ್ತರೆ ಸುಮ್ಯ ಕೆಳಗೆ ಹಾಗೆ ಮಾಡ್ತೆ.